शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः चिदम्बरमठाधीशं सिद्धारूढयतीश्वरं शिष्यप्रशिष्यरूपेण बोधकं गुरुमाश्रये यदङ्घ्रिकमलद्वन्द्वं तापत्रयनिवारणं शान्तैक्यपदं देवं सिद्धारूढमहं भजे सिद्धारूढमहं भजे। ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಭಜಗೋವಿಂದಂ ಸ್ತೋತ್ರದಲ್ಲಿ ಬಹು ಸುಂದರವಾಗಿರತಕ್ಕಂಥ ಉಪದೇಶವನ್ನು ನೀಡ್ತಾ ಇದ್ದಾರೆ. ಜಟಿಲೋ ಮುಂಡಿ ಲುಂಚಿತಕೇಶಃ ಕಾಷಾಯಾಂಬರ ಬಹುಕೃತವೇಷಃ ಪಶ್ಯನ್ನಪಿ ಚ ನ ಪಶ್ಯತಿ ಮೂಢಃ ಉದರನಿಮಿತ್ಯಂ ಬಹುಕೃತವೇಷಃ. ಈ ಒಂದು ಶ್ಲೋಕದೊಳಗೆ ಬಹು ಸುಂದರವಾಗಿರತಕ್ಕಂಥ ಉಪದೇಶವನ್ನು ನಮಗೆ ನೀಡ್ತಾ ಇದ್ದಾರೆ. ಜಟಿಲೋ ಮುಂಡಿ ಅಂದರೆ ಗಂಟು ಕಟ್ಟಿದಂಥ ಒಂದು ಕೂದಲುಗಳಿಂದ ಕೂಡಿಕೊಂಡಿರುವಂಥವನು. ಲುಂಚಿತ ಕೇಶಃ, ಈ ಕೂದಲುಗಳನ್ನು ಕಿತ್ತುತ್ತಾ ಇದ್ದಾರೆ. ಅಂದರೆ ತನ್ನ ತಲೆಯನ್ನು ಮುಂಡನ ಮಾಡಿಕೊಂಡಿದ್ದಾನೆ. ಕಾಷಾಯಾಂಬರ ಬಹುಕೃತ ವೇಷ, ಈ ಕೆಂಪು ವಸ್ತ್ರಗಳನ್ನು ಧಾರಣ ಮಾಡಿಕೊಂಡು ಅನಂತ ಪ್ರಕಾರವಾಗಿರತಕ್ಕಂಥ ವೇಷಭೂಷಣಗಳಿಂದ ಅವ ಕೂಡಿಕೊಂಡಿರ್ತಾ ಇದ್ದಾನೆ. ಪಶ್ಯನ್ನಪಿ ಚ ನ ಪಶ್ಯತಿ ಮೂಢಃ, ಅವನು ಕಣ್ಣಿದ್ದರೂ ನೋಡಿದರೂ ನೋಡಲಾರ, ಅಂದರೆ ಅವನಿಗೆ ಏನೂ ಕಾಣೋದಿಲ್ಲ ಅಂತ ಅಭಿಪ್ರಾಯ. ಉದರ ನಿಮಿತ್ತಂ ಬಹುಕೃತ ವೇಷ ಅಂತ ಹೇಳ್ತಾರೆ. ಅಂದರೆ ಅನಂತ ವೇಷಭೂಷಣಾದಿಗಳು ಅವರ ಹೊಟ್ಟೆಪಾಡಿಗಾಗಿ ಇರ್ತಾ ಇದ್ದಾವೆ ಅಂಥೇಳಿ ಆಚಾರ್ಯರು ಬಹು ಸುಂದರವಾಗಿ ಹೇಳ್ತಾ ಇದ್ದಾರೆ. ಅಂದರೆ ತಮ್ಮ ಹೊಟ್ಟೆಯನ್ನು ಹೊರೆಯುವುದಕ್ಕೋಸ್ಕರವಾಗಿ ಲೋಕದೊಳಗೆ ಅನಂತ ರೀತಿಯಾಗಿರತಕ್ಕಂಥ ವೇಷಭೂಷಣಗಳನ್ನು ಇಲ್ಲಿ ಧಾರಣ ಮಾಡ್ತಾ ಇದ್ದಾರೆ. ಜಟಿಲೋ ಮುಂಡಿ ಅಂದರೆ ಕೂದಲುಗಳನ್ನು ಬಿಟ್ಟುಕೊಂಡು ಜಟ ಅಂತ ಕಟ್ಟಿಕೊಳ್ತಾ ಇದ್ದಾರೆ. ಕೆಲವರು ಅದಕ್ಕೆ ಹೂವಿನಿಂದ ಆ ಜಟೆಯನ್ನು ಅಲಂಕಾರ ಮಾಡಿಕೊಳ್ತಾ ಇದ್ದಾರೆ. ಮತ್ತು ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತಂದರೆ, ಜೈನರು ಇದರೊಳಗೆ ತಮ್ಮ ಕೂದಲುಗಳನ್ನು ಕಿತ್ತಿ ತೆಗೆಯುತ್ತಾ ಇದ್ದಾರೆ. ಅಂದರೆ ಶರೀರದ ಮೇಲಿರ್ತಕ್ಕಂಥ ಒಂದು ಮೋಹವನ್ನು ಅವರು ತ್ಯಾಗ ಮಾಡಿರ್ತಾರೆ ಅಂತ ಆ ಕೂದಲನ್ನು ಕೈಯಿಂದ ಕಿತ್ತಿ ತೆಗಿತಾ ಇದ್ದಾರೆ. ಹೀಗೆ ತಮ್ಮ ಶರೀರ ಪೋಷಣೆಗೋಸ್ಕರವಾಗಿ ಇಲ್ಲಿ ನಾವು ಅನೇಕ ಕಾವಿ ಬಟ್ಟೆ, ಕೆಂಪು ವಸ್ತ್ರ ಧಾರಣ ಮಾಡಿರಬಹುದು, ಅಥವಾ ಅನಂತ ರೀತಿಯಾಗಿರ್ತಕ್ಕಂಥ ವೇಷಭೂಷಣಗಳಿಂದ ನಾವು ಕೂಡಿದ್ರೂ ಕೂಡ ಇಲ್ಲಿ ನಾವು ಆ ಪರಮಾತ್ಮನನ್ನು ಕಾಣಲಿಲ್ಲ ಅಂತಂದರೆ ಅದು ಕೇವಲ ಉದರ ಪೋಷಣೆ ಆಗ್ತದೆ ಹೊರತು ಅದು ನಿಜವಾದ
ಸ್ವರೂಪ ಸಾಕ್ಷಾತ್ಕಾರವನ್ನು ಹೊಂದಿದವನು ಆಗುವುದಿಲ್ಲ ಅಂತ. ಅದಕ್ಕೆ ನಾವು ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಬೇಕು. ಪರಮಾತ್ಮನ ಜ್ಞಾನವನ್ನು ಮಾಡಿಕೊಂಡು ನಾವು ಮುಕ್ತರಾಗಬೇಕಾಗ್ಯದ. ಆ ಪರಮಾತ್ಮನ ಜ್ಞಾನವನ್ನು ಮಾಡಿಕೊಳ್ಬೇಕಾದ್ರೆ ನಾವು ನಮ್ಮ ಅಂತಃಕರಣವನ್ನು ಪರಿಶುದ್ಧ ಮಾಡಿಕೊಳ್ಬೇಕು. ನಮ್ಮ ತಲೆ ಬೋಳಾದರೆ ಏನಾಯಿತು? ನಮ್ಮ ಮನಸ್ಸು ಬೋಳಾಗಬೇಕು ಅಂತಾರೆ. ಮನಸ್ಸಿನಲ್ಲಿರ್ತಕ್ಕಂಥ ಸಕಲ ಕಾಮನೆಗಳನ್ನು ನಾವು ದೂರ ಮಾಡಿಕೊಳ್ಬೇಕು. ನಾವು ಶರೀರವನ್ನು ಎಷ್ಟೇ ಅಲಂಕಾರಗೊಳಿಸಿದ್ರೂ, ನಾವು ಎಷ್ಟೇ ಕಾವಿಧಾರಣೆಗಳನ್ನು ಮಾಡಿದ್ರೂ ಕೂಡ ಮನಸ್ಸಿನಲ್ಲಿ ಅನೇಕ ಕಾಮಾದಿ ವಿಕಾರಗಳಿದ್ದು ಅಂತಂದರೆ ಅದು ನಿಜವಾದ ಅವ ಯೋಗಿ ಅನಿಸ್ಕೊಳ್ತಾನೇನೋ ಅಂತಂದರೆ ಇಲ್ಲ. ವನೇಪಿ ದೋಷ ಪ್ರಭವಂತಿ ರಾಗಿಣಾಂ ಗೃಹೇಪಿ ಪಂಚೇಂದ್ರಿಯ ನಿಗ್ರಹಂ ತಪಃ ಅಂತ ಒಂದು ಶ್ಲೋಕದಲ್ಲಿ ಮಹಾತ್ಮರು ತಿಳಿಸಿದಂತೆ, ನಾವು ಮನೆಯನ್ನು ತೊರೆದು ವನವಾಸದಲ್ಲಿದ್ದುಕೊಂಡು ಕೆಡ್ಡೆಗೆಣಸುಗಳನ್ನು ತಿನ್ನುತ್ತಾ ನಾವು ಘೋರವಾದ ತಪಸ್ಸನ್ನು ಆಚರಣೆ ಮಾಡ್ತೇವಂದ್ರೂ ಕೂಡ ಮನಸ್ಸಿನೊಳಗೆ ವಿಷಯಗಳ ವಾಸನೆ ಅನ್ನುವಂಥದ್ದಿದ್ದಾದರೆ, ವಿಷಯಗಳ ಚಿಂತನ ಅನ್ನುವಂಥದ್ದಿದ್ದಾದರೆ ಅದು ನಿಜವಾದ ತಪಸ್ಸು ಅಂತ ಹೇಳಿಸಿಕೊಳ್ಳುವುದಿಲ್ಲ. ನಿಜವಾದ ತಪಸ್ಸು ಯಾವುದು ಅಂತಂದರೆ ಮನಸ್ಸಿನಲ್ಲಿರ್ತಕ್ಕಂಥ ಸಕಲ ವಿಷಯ ವಾಸನೆಗಳನ್ನು ನಾವು ದೂರ ಮಾಡಿಕೊಂಡಿರಬೇಕು. ಮನಸ್ಸಿನೊಳಗೆ ಪ್ರಾಪಂಚಿಕವಾಗಿರ್ತಕ್ಕಂಥ ಯಾವುದೇ ಭೋಗಗಳ ಒಂದು ಇಚ್ಛಾ ಅನ್ನುವಂಥದ್ದು ನಮಗೆ ತೋರಬಾರದು ಅಂತ ಹೇಳ್ತಾರೆ. ಸಕಲ ವಿಷಯ ವಾಸನೆಗಳನ್ನು ನಾವು ದೂರ ಮಾಡಿಕೊಂಡಿರಬೇಕು. ಮೀನು ನೀರೊಳಗಿದ್ದೊಡೆಯನೈ ಧ್ಯಾನವನು ಬಕ ಮಾಡಲೇನದು, ಕಾನನವನಾಶ್ರಯಿಸಿ ಮರ್ಕಟ ವಿದ್ದು ಫಲವೇನು, ಮೌನದಲ್ಲಿ ಕೋಗಿಲೆ ಇರಲ್ಕದ ಕೇನು ಫಲ, ಸುಜ್ಞಾನವಿಲ್ಲದ ಸ್ನಾನ ಮೊದಲಾಗಳಿನ್ ಫಲವಿಲ್ಲ ಕೇಳೆಂದ ಅಂತ ಮಾಲಿಂಗರಂಗರು ಒಂದು ಪದ್ಯದೊಳಗೆ ಬಹಳ ಸುಂದರವಾಗಿ ಹೇಳ್ತಾರೆ. ಮೀನನ್ನುವಂಥದ್ದು ಯಾವಾಗಲೂ ನೀರೊಳಗನೇ ಇರ್ತದೆ. ಇದ್ರೂ ಕೂಡ ಅದು ಸ್ನಾನ ಮಾಡಿರ್ತಕ್ಕಂಥ ಫಲ ಅನ್ನುವಂಥದ್ದಕ್ಕೆ ಬರ್ತದೇನು ಅಂತಂದ್ರೆ ಇಲ್ಲ. ಯಾಕಂದ್ರೆ ಆ ಪವಿತ್ರವಾದ ಗಂಗಾ ಮಾತೆಯ ಮಡಿಲಲ್ಲೊಳಗೆ ನಾನು ಅದೀನಿ, ನನಗೆ ಆ ಗಂಗಾ ಮಾತೆಯ ಕೃಪಾ ಅನ್ನುವಂಥದ್ದು ಆಗ್ತದೆ ಅನ್ನುವಂಥ ಒಂದು ಜ್ಞಾನ ಅದಕ್ಕಿಲ್ಲ. ಅದಕ್ಕೆ ಶುದ್ಧವಾದ ಭಾವನೆ ಅನ್ನುವಂಥದ್ದಿಲ್ಲ. ಹಾಗೆ ಬಕಪಕ್ಷಿ ಎನ್ನುವಂಥದ್ದು ಅದು ನೀರಿನ ದಂಡೆ ಮೇಲೆ ಕುಳಿತುಕೊಂಡು ಒಂಟು ಕಾಲಿನ ಮೇಲೆ ನಿಂತು ಧ್ಯಾನ ಮಾಡಿದ್ರೂ ಕೂಡ ಅದರ ಲಕ್ಷ್ಯವೆಲ್ಲ ಎಲ್ಲಿರ್ತದೆ? ಮೀನಿನ ಕಡೆಗೇ ಇರ್ತದೆ. ಈ ಒಂದು ಮಂಗ ಅನ್ನುವಂಥದ್ದು ಅದು ಕಾಡಿನೊಳಗೆ ಇದ್ದುಕೊಂಡು ಅದು ಏನು ಸಾಧಿಸಿದ್ರೂ ಕೂಡ ಅದಕ್ಕೇನು ಫಲ ಅನ್ನುವಂಥದ್ದು ಅದು ಕೂಡ ಜ್ಞಾನ ಶೂನ್ಯವಾಗ್ಯದ ಅಂತ. ಮರದಲ್ಲಿರ್ತಕ್ಕಂಥ ಅನೇಕ ಹಣ್ಣುಗಳನ್ನು ಕಿತ್ತುಕೊಂಡು ತಿಂದು ಅದು ಅತ್ತ ಇತ್ತ ಅದು ಸಂಚಾರ ಮಾಡ್ತಾ ಇರ್ತದೆ. ಹಾಗೆ ಇಲ್ಲಿ ಕೋಗಿಲೆ ಅನ್ನುವಂಥದ್ದು ವಸಂತ ಕಾಲ ಬಂತು ಅಂತಂದರೆ ಆ ಸಮಯದಲ್ಲಿ ಅದು ಕೂಗ್ತದೆ. ಯಾವುದು? ಕೋಗಿಲೆ ಅನ್ನುವಂಥದ್ದು. ಉಳಿದ ಸಮಯದೊಳಗೆ ಆ ಕೋಗಿಲೆ ಅನ್ನುವಂಥದ್ದು ಮೌನವಾಗೇ ಇರ್ತದೆ. ಹಂಗೆ ನಾವು ಮೌನವಾಗಿ ಅದೇವಿ ಅಂತಂದ್ರೂ ಕೂಡ ಅದರಿಂದ ಏನು ಫಲ ಅಂತಾರೆ. ಒಂದು ಕೋಗಿಲೆಯೂ ಕೂಡ ವಸಂತ ಕಾಲ ಬಿಟ್ಟು ಉಳಿದ ಕಾಲದೊಳಗೆ ಅದು ಕೂಡ ಮೌನವಾಗಿ ಇರ್ತದೆ. ಅದರಂತೆ ಇಲ್ಲಿ ಮನುಷ್ಯ ಜ್ಞಾನವನ್ನು ಸಂಪಾದನೆ ಮಾಡಲಾರದೆ, ಆತ್ಮಜ್ಞಾನವನ್ನು ಹೊಂದಲಾರದೆ, ಎಷ್ಟೇ ಪವಿತ್ರವಾಗಿರ್ತಕ್ಕಂಥ ನದಿಯೊಳಗೆ ಸ್ನಾನ ಮಾಡಿದರೇನು, ಮೌನವನ್ನು ಆಚರಿಸಿದರೇನು, ಅಥವಾ ಏಕಾಂತದಲ್ಲಿ ಹೋಗಿ ಧ್ಯಾನ ಮಾಡ್ತಾನಂದ್ರೂ ಕೂಡ ಆ ಏಕಾಂತವಾಸವನ್ನು ಅನುಭವ ಮಾಡಿದ್ರೂ ಕೂಡ ಅಲ್ಲಿ ಏನೂ ಫಲ ಅನ್ನುವಂಥದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಮಗೆ ಯಥಾರ್ಥವಾದ ಸ್ವರೂಪದ ಜ್ಞಾನ ಆಗಬೇಕು, ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು. ನಾವು ಎಷ್ಟೇ ಅರಣ್ಯದೊಳಗಿದ್ದುಕೊಂಡು ತಪಸ್ಸು ಮಾಡೇವಿ, ಏನೋ ಮಾಡೇವಂದ್ರೂ ಕೂಡ ನಮ್ಮ ಮನಸ್ಸಿನೊಳಗೆ
ಅನೇಕ ಒಂದು ಕಾಮಾದಿ ವಿಕಾರಗಳು ತೋರಿದು ಅಂತಂದರೆ ಅದು ನಿಜವಾದ ತಪಸ್ಸು ಅಂತ ಹೇಳಿಸಿಕೊಳ್ಳೋದಿಲ್ಲ. ನಮ್ಮಲ್ಲಿರ್ತಕ್ಕಂಥ ರಾಗಗಳು ಅಳೆದು ಹೋಗಬೇಕು, ಆಸೆ ಆಕಾಂಕ್ಷೆಗಳು ದೂರ ಆಗಬೇಕು, ಮೋಹ ಅನ್ನುವಂಥ ದಳಿಬೇಕು. ಒಂದು ಗ್ರಾಮದೊಳಗೆ ಒಬ್ಬನಿಗೇನಾಯಿತು ಅಂತಂದರೆ ಮದುವೆ ಮಾಡಿಕೊಂಡಿದ್ದ, ಮಕ್ಕಳು ಕೂಡ ಆಗಿದ್ದು. ಅವನಿಗೆ ವೈರಾಗ್ಯ ಅನ್ನುವಂಥದ್ದು ಪ್ರಾಪ್ತವಾಯಿತು. ನಾನು ಮನೆಯನ್ನು ತೊರೆದು ಹೋಗಬೇಕು ಅಂತ ಮನೆಯಾಗ ಹೆಂಡತಿಗೆ ಮಕ್ಕಳಿಗೆ ಹೇಳಾರ್ದಂಗೆ ಒಂದು ದಿವಸ ಮನೆಯನ್ನು ತ್ಯಾಗ ಮಾಡಿ ಹೋದ. ಕಾಶಿಪಟ್ಟಣಕ್ಕೆ ಹೋದ. ಅಲ್ಲಿ ಅನೇಕ ಮಹಾತ್ಮರು, ಜ್ಞಾನಿಗಳು, ಸತ್ಪುರುಷರಿದ್ದರು. ಒಬ್ಬ ಗುರುಗಳಿಗೆ ಶರಣಾಗತನಾದ, ಅವರ ಸೇವೆಯನ್ನು ಮಾಡಿದ, ಅವರಿಂದ ತತ್ವ ವಿಚಾರವನ್ನು ತಿಳ್ಕೊಂಡ. ಆವಾಗ ಅವನಿಗೆ ನಾನು ಒಂದು ಆಶ್ರಮ ಮಾಡಿಕೊಂಡು ಈ ಕಾಶಿಪಟ್ಟಣದೊಳಗೆ ವಾಸ ಮಾಡಬೇಕು ಅಂತ ಊರ ಹೊರಭಾಗದೊಳಗೆ ಒಂದು ಭವ್ಯವಾಗಿರತಕ್ಕಂಥ ಆಶ್ರಮವನ್ನು ನಿರ್ಮಾಣ ಮಾಡಿದ. ಅಲ್ಲೇ ತಪಸ್ಸನ್ನು ಮಾಡ್ತಾ ಧ್ಯಾನದೊಳಗನ ಮಗ್ನನಾಗಿದ್ದ. ಸುಮಾರು ಒಂದು 30 ವರ್ಷ ಗತಿಸಿ ಹೋಗಿತ್ತು. ಆಗಲೇ 50-60 ವರ್ಷ ಆಗಿರಬೇಕು ಅವನಿಗೆ. ಆವಾಗ ಆ ಊರಾನವ್ರು ಏನು ಮಾಡಿದರು ಅಂತಂದರೆ, ನಾವು ಕಾಶಿ ಯಾತ್ರೆಗೆ ಹೋಗೋಣ ಅಂತ ಕಾಶಿ ಯಾತ್ರೆಗೆ ಹೊರಟರು. ಒಂದು 20-25 ಜನ ಕಾಶಿ ಯಾತ್ರೆಗೆ ಹೊರಟರು. ಈ ಯೋಗಿಯ ಹೆಂಡತಿದ್ಲಲ್ಲ, ನಾನು ಬರ್ತೀನಿ ರೀ, ನಾನು ಕಾಶಿ ನೋಡಿಲ್ಲ, ವಿಶ್ವನಾಥನ ದರ್ಶನ ಮಾಡ್ಕೊಂಡು ನನ್ನ ಜನ್ಮ ಪಾವನ ಮಾಡಿಕೊಳ್ಬೇಕು ಅಂಥೇಳಿ ಆಕೆಯೂ ಕೂಡ ಕಾಶಿ ಯಾತ್ರೆಗೆ ಸಿದ್ಧಳಾದಳು. ಅವಾಗೆಲ್ಲರೂ ಕಾಶಿಗೆ ಹೋದರು. ಕಾಶಿಯೊಳಗೆ ಗಂಗಾ ನದಿಯೊಳಗೆ ಸ್ನಾನ ಮಾಡಿ ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡ್ರು. ಅವಾಗಲ್ಲಿ ಹೇಳಿದರು, ಊರ ಹೊರಗೊಬ್ಬ ಯೋಗಿ ಇದ್ದಾನ, ಅವನು ಮಹಾನ್ ತ್ಯಾಗಿ ಅದಾನ, ವರ್ಷಗಳಿಂದ ಅಲ್ಲೇ ತಪಸ್ಸು ಮಾಡ್ಕೊತ ಅದಾನ ಅಂಥೇಳಿ ಅಲ್ಲೆಲ್ಲ ಜನ ಮಾತಾಡ್ತಿದ್ರು. ಅವನ ದರ್ಶನಕ್ಕೆ ಭಾಳ ಜನ ಹೋಗ್ತಾಯಿದ್ರು. ಅವಾಗ ಇವರು ಅಂದ್ಕೊಂಡ್ರು, ಅಂಥ ಮಹಾತ್ಮ ಒಬ್ಬ ತ್ಯಾಗಿ, ಅವನ ದರ್ಶನ ಮಾಡಿಕೊಂಡ್ರೆ ನಮ್ಮ ಜನ್ಮ ಪಾವನ ಆಗ್ತದೆ ಅಂಥೇಳಿ ಆವಾಗ ಎಲ್ಲರೂ ಅಲ್ಲಿಗೆ ಅವನ ದರ್ಶನಕ್ಕೆ ಹೋದರು. ಅವನು ಜಟಾಜೂಟಗಳನ್ನು ಬಿಟ್ಟುಕೊಂಡು ಒಳ್ಳೆ ಋಷಿ ಹಾಗೆ ಎಲ್ಲ ದಾಡಿ ಬಿಟ್ಟಿದ್ದ, ತಲೆಯ ಕೂದಲನ್ನು ಕಟ್ಟಿಕೊಂಡಿದ್ದ, ನೋಡಲಿಕ್ಕೆ ಒಬ್ಬ ಮಹರ್ಷಿಗಳಂತೆ ಬಹಳ ಸುಂದರವಾಗಿ ಕಾಣಿಸ್ತಿದ್ದ. ಎಲ್ಲರೂ ಒಂದು ಸಾಲಿನಲ್ಲಿ ನಿಂತುಕೊಂಡು ಬಂದು ಆ ಮಹಾತ್ಮನಿಗೆ ದರ್ಶನವನ್ನು ಮಾಡಿಕೊಳ್ತಾ ಇದ್ದರು. ಮಹಾತ್ಮ ದರ್ಶನ ಮಾಡಿಕೊಂಡು ಸಂತೋಷಪಟ್ಟು ಹೋಗ್ತಾ ಇದ್ದರು. ಹಂಗೆ ಇವನು ಊರವರು ಅದ ಪಾಳ್ಯದೊಳಗೆ ಬಂದರು. ಬಂದಾಗ ಇವನಿಗೆ ಅನ್ನಿಸ್ತು, ಯಾಕಂದರೆ ಈಗಾಗಲೇ ಮನೆ ಬಿಟ್ಟು 30 ವರ್ಷ ಆಗ್ಯದ, ಅವರೆಲ್ಲ ಮರೆತು ಹೋಗಿಬಿಟ್ಟಿದ್ದಾರೆ, ಇವ್ರು ಯಾರು ಅನ್ನೋದು ಅವ್ರಿಗೆ ಗುರುತಿಸ್ಲಿಕ್ಕೆ ಆಗ್ತಾ ಇಲ್ಲ. ಆವಾಗ ಅವ್ರನ್ನ ನೋಡಿದ ಇವನು, ಯೋಗಿ ಏನು ಮಾಡಿದ ಅಂತಂದ್ರೆ, ಆ ಬಂದಿರತಕ್ಕಂಥ ಜನರನ್ನು ನೋಡಿದ. ಓಹೋ, ನಮ್ಮೂರವ್ರು ಬಂದಿದ್ದಾರಲ್ಲ, ಅವನು ಕಲ್ಲಪ್ಪ, ಅವನು ಮಲ್ಲಪ್ಪ, ಅವನು ಬಸಪ್ಪ ಅಂಥೇಳಿ ಎಲ್ಲರನ್ನೂ ಗುರುತು ಹಿಡಿದ್ರು. ಅವರು ಒಬ್ಬೊಬ್ಬರೇ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದರು. ಹಿಂದ್ಗಡೆಯಲ್ಲಿ ಅವನ ಹೆಂಡತಿ ಬಂದಳು. ಓಹೋ, ನಮ್ಮ ಮನೆಯವರು ಬಂದಿದ್ದಾರಲ್ಲ ಅಂತ ಅನ್ನಿಸ್ತು ಅವನಿಗೆ. ನಮ್ಮ ಮನೆಯವರು ಬಂದಾರಲ್ಲ ಅಂಥೇಳಿ ಮನುಷ್ಯನೊಳಗೆ ಭಾಳ ಹರ್ಷ ಆಯಿತು. ಆವಾಗ ಆಕೆ ಬಂದು ನಮಸ್ಕಾರ ಮಾಡಿದಾಗ, ಏನು ಆರಾಮದೇನು, ಮಕ್ಕಳು ಆರಾಮದಾರೇನು ಅಂತ ಕೇಳಿದ ಕೂಡಲೇ ಹೆಂಡತಿಗೆ ಆಶ್ಚರ್ಯ ಆಯಿತು. ಏನು ನನ್ನ ಬಗ್ಗೆ ವಿಚಾರ ಮಾಡ್ತಾ ಇದ್ರಲ್ಲ, ಯಾರಿರಬೇಕು ಅಂಥೇಳಿ ನೋಡ್ತಾಳ. ಓಹೋ, ಇವನು ನನ್ನ ಪತಿದೇವ. ಆವಾಗ ಆಕೆ ಅಂತ ಇದ್ದಾಳ, ಅಲ್ಲ, ನೀನು ಮನೆ ತೊರೆದು 30 ವರ್ಷ ಆಯಿತು, ನೀನು ನನ್ನನ್ನು ಬಿಟ್ಟು ಬಂದು, ನಿನ್ನ ಮಕ್ಕಳನ್ನೆಲ್ಲ ತೊರೆದು ಬಂದು, ಇನ್ನೂ ನಿನ್ನ ಮನಸ್ಸಿನೊಳಗೆ ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನುವಂಥ ಮೋಹ ಇಟ್ಕೊಂಡು ಅಂತಂದ್ರೆ ಯಾತ್ರದ್ದು ನಿನ್ನ ತಪಸ್ಸು, ಇದು ನಿಜವಾದ ತಪಸ್ಸು ಅನ್ನಿಸ್ಕೊಳ್ತದೇನೋ, ನಡಿ ಇಲ್ಲಿದ್ದೇನು ಮಾಡ್ತಿ ಅಂಥೇಳಿ ಅವನ ಗಡ್ಡ ಹಿಡಿದು ನಡಿ ಅಂಥೇಳಿ ತನ್ನ ಮನೆಗೆ ಕರ್ಕೊಂಡು ಬಂದ್ಲಂತ. ಹಂಗೆ ಇಲ್ಲಿ ನಾವು ಎಷ್ಟೇ ವರ್ಷ ಅರಣ್ಯದೊಳಗಿದ್ದು ತಪಸ್ಸು ಮಾಡಿದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಯಾವ
ಆಸೆ ಆಕಾಂಕ್ಷೆಗಳು ನಮ್ಮಲ್ಲಿ ಉಳ್ಕೊಂಡಿದ್ದು ಅಂತಂದರೆ ಅದು ನಿಜವಾದ ತಪಸ್ಸು ಅಂತ ಹೇಳಿಸಿಕೊಳ್ಳೋದಿಲ್ಲ. ಅದಕ್ಕೆ ನಾವು ನಿಜವಾದ ತತ್ವಜ್ಞಾನ ಮಾಡಿಕೊಂಡು ಮುಕ್ತರಾಗಬೇಕು. ನಮ್ಮ ಯಾವ ಅಜ್ಞಾನವನ್ನು ಕಳ್ಕೊಳ್ಬೇಕು. ನಾವು ಅಜ್ಞಾನವನ್ನು ಕಳ್ಕೊಳ್ಳಾರ್ದೆ ನಾವು ಎಷ್ಟೇ ತಪ ಜಪ ಏನೋ ಮಾಡೇ ಬಂದ್ರೂ ಕೂಡ ಅದು ನಮಗೆ ನಿಜವಾದ ಸುಖವನ್ನು ಕೊಡಲಾರದು. ನಮಗೆ ನಿಜವಾದ ಆನಂದ ಅನ್ನುವಂಥದ್ದು ಆಗಲಾರದು. ಅದಕ್ಕೆ ಇಲ್ಲಿ ಸರ್ಪಭೂಷಣ ಶ್ರೀಗಳವರು ಕೂಡ ಬಿಡುಬಾಹ್ಯದೊಳು ಡಂಬವ ಮಾನಸದೊಳಗೆಡವಿಡದಿರು ಶಂಭುವ ಅಂತ ಹೇಳ್ತಾರೆ. ಅಂದರೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಯಾವ ಭಗವಂತನನ್ನು ನಾವು ಅರಿಯದೆ, ನಾವು ಮನಸ್ಸಿನೊಳಗೆ ಭಗವಂತನನ್ನು ನಂಬಬೇಕು. ನಾವು ಅದನ್ನು ಬಿಟ್ಟು ನಾವು ಬರೇ ಬಾಹ್ಯದೊಳಗೆ ಡಂಬಾಚಾರವನ್ನು ಮಾಡಿದ್ದಾದರೆ ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಒಡಲೊಳು ವಂಚಿಸಿ ಹೊರಗೆ ನೀ ಕೀರ್ತಿಯ ಪಡೆದರೆ ಶಿವನಿನ ಒಲಿವನೇ ಮರುಳೆ, ಜನಮೆಚ್ಚಿ ನಡೆಕೊಂಡರೇನುಂಟು ಲೋಕದಲ್ಲಿ ಮನಮೆಚ್ಚಿ ನಡೆಕೊಂಬುವುದೇ ಚಂದವು ಅಂತ ಹೇಳಿದರು. ನಾವು ಶರೀರದೊಳಗೆ ವಂಚನ ಮಾಡಿಕೊಂಡು ಹೊರಗೆ ನಾವು ಎಷ್ಟೇ ಕೀರ್ತಿಯನ್ನು ಪಡೆದ್ರೂ ಕೂಡ ಪರಮಾತ್ಮ ನಮಗೆ ಮೆಚ್ಚುತ್ತಾನೇನು, ಅವನು ಒಲುಮೆ ಅನ್ನುವಂಥದ್ದು ಆಗ್ತದೇನೋ ಅಂಥೇಳಿ ಇಲ್ಲಿ ಜೀವನನ್ನು ಕುರಿತು ಹೇಳ್ತಾ ಇದ್ದಾರೆ. ಜನ ಮೆಚ್ಚಿ ನಡ್ಕೊಂಡರೇನುಂಟು ಲೋಕದೇವಿ. ಜನರು ಭಾಳ ಹೌದಪ್ಪ, ಒಬ್ಬ ಮಹಾನ್ ತಪಸ್ವಿ ಅದಾನ, ಯೋಗಿ ಅದಾನ ಅಂಥೇಳಿ ಜನ ಅವನನ್ನು ಭಾಳ ಹೊಗಳಿದ್ರೆ ಏನಾಯಿತು, ಅವ್ರು ಮೆಚ್ಕೊಂಡ್ರೆ ಏನಾಯಿತು, ಮನ ಮೆಚ್ಚಿ ನಡ್ಕೊಂಬೋದೇ ಚಂದ. ಅಂದರೆ ನಮ್ಮ ಮನಸ್ಸು ಮೆಚ್ಚಬೇಕಂತಾರೆ. ನಾವು ಮಾಡುವಂಥ ಸಾಧನೆಗೆ ನಮ್ಮ ಮನಸ್ಸಿನಲ್ಲಿ ಒಪ್ಪಿಗೆ ಇರಬೇಕು. ನಾನು ಶುದ್ಧವಾಗಿರ್ತಕ್ಕಂಥ ಸಾಧನ ಮಾಡ್ತಾ ಇದ್ದೀನಿ ಇಲ್ಲೋ, ಅಂದರೆ ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ಅನೇಕ ಕಾಮನೆಗಳು ನಮಗೆ ತೋರ್ತಾ ಇದ್ದಾವೆ. ನಾವು ಮನಸ್ಸಿನಲ್ಲಿ ಅನೇಕ ವಿಷಯಾದಿಗಳನ್ನು ಚಿಂತನೆ ಮಾಡ್ತಾ ನಾವು ಎಷ್ಟೇ ತಪಸ್ಸು ಮಾಡಿದ್ರೂ ಕೂಡ ಅದು ನಿಜವಾದ ತಪಸ್ಸು ಅನಿಸಿಕೊಳ್ಳುವುದಿಲ್ಲ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಸಕಲ ವಿಷಯಗಳನ್ನು ತ್ಯಾಗ ಮಾಡಿಕೊಳ್ಬೇಕು. ಅದಕ್ಕೆ ನಮ್ಮ ಮನಸ್ಸು ಮೆಚ್ಚಿಕೊಳ್ಳುವಂಥದ್ದೇ ಇದು ಶ್ರೇಷ್ಠ ಅನ್ನುವಂಥ ಮಾತನ್ನು ಸರ್ಪಭೂಷಣ ಶ್ರೀಗಳವರು ಭಾಳ ಸುಂದರವಾಗಿ ಹೇಳಿದರು. ಯಾಕಂದರೆ ಜನರೇನು ಬಲ್ಲರೂ ಒಳಗಾಗು ಕೃತ್ಯವ ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ ಹೇಳ್ತಾರೆ. ನಮ್ಮ ಮನಸ್ಸಿನಲ್ಲಿ ನಡೆಯತಕ್ಕಂಥ ಅನೇಕ ಒಂದು ಡಂಬಾಚಾರಗಳು, ನಮ್ಮ ಮನಸ್ಸಿನಲ್ಲಿ ಸುಳಿತಕ್ಕಂಥ ಅನೇಕ ಪಾಪ ವಿಚಾರಗಳು ಅದು ಜನರಿಗೆ ಏನು ಗುರುತಾಗ್ತದೆ ಅಂತಾರೆ. ನಮ್ಮ ಹೊರಗಿನ ವೇಷಭೂಷಣಗಳನ್ನೇ ನೋಡ್ತಾರೆ ಹೊರತು ಜನರು ನಮ್ಮ ಮನಸ್ಸಿನಲ್ಲಿ ನಡೆಯತಕ್ಕಂಥ ಯಾವ ಪಾಪ ವಿಚಾರಗಳಾಗಲಿ, ಅನೇಕ ಕಾಮನೆಗಳಾಗಲಿ, ಮೋಹ ಮಮಕಾರಗಳಾಗಲಿ ಅವುಗಳು ಜನರಿಗೆ ಕಾಣಿಸ್ತಾವೇನು ಅಂತಂದರೆ ಇಲ್ಲ. ಅದಕ್ಕೆ ಮನವರಿಯದ ಕಳ್ಳತನವಿಲ್ಲವಲ್ಲ. ನಾವು ಮನಸ್ಸಿನೊಳಗೆ ಏನೋ ಒಂದು ದುರಾಚಾರ ಮಾಡಿಕೊಂಡೇವಂದ್ರೂ ಕೂಡ ಅದು ನಮ್ಮ ಮನಸ್ಸನ್ನುವಂಥದ್ದು ಅರಿತದೆ. ಅದಕ್ಕೆ ಮನವರಿಯದ ಕಳ್ಳತನವಿಲ್ಲವಲ್ಲ ಅಂತ ಹೇಳ್ತಾರೆ. ಮನಸ್ಸು ಅರಿಯದೇ ಇರತಕ್ಕಂಥ ಒಂದು ಕಳ್ಳತನ ಅನ್ನುವಂಥದ್ದು ಐತೇನು ಅಂತಂದರೆ ಇಲ್ಲ. ನಾವು ಮಾಡುವಂಥ ಎಲ್ಲ ಕೃತ್ಯವನ್ನು ನಮ್ಮ ಮನಸ್ಸು ಅರಿತದೆ. ನಮ್ಮಲ್ಲಿ ಸದ್ವಿಚಾರಗಳು ಬಂದ್ರೂ ಕೂಡ ನಮ್ಮ ಮನಸ್ಸಿಗೆ ಗುರ್ತಾಗ್ತದೆ. ನಮ್ಮಲ್ಲಿ ಏನಾದರೂ ದುಷ್ಕೃತ್ಯಗಳು, ನಮ್ಮ ಮನಸ್ಸಿನಲ್ಲಿ ದುರಾಚಾರ ಕಾಮನೆಗಳು ಏನೋ ಮೂಡಿದ್ರೂ ಕೂಡ ಅದು ನಮಗೆ ಅರ್ಥ ಆಗ್ತದೆ. ಅದಕ್ಕಂತಾರೆ ಅವರು, ಜನರು ಮೆಚ್ಚುತ್ತೆ ನಿನ್ನ ಕೈಲಾಸ ಕೊಯ್ಯುವರೆ, ಜನ ಮೆಚ್ಚದಿರೇ ಶಿವ ಬಿಡುತ್ತೀಹನೆ. ಜನರು ನಿನ್ನನ್ನು ಭಾಳ ಹೌದಪ್ಪ ಅಂಥೇಳಿ ಅವರು ನಿನ್ನನ್ನು ಮೆಚ್ಚಿ ನಿನ್ನನ್ನು ಎಷ್ಟೇ ಹಾಡಿ ಹೊಗಳ್ಯಾರಂದ್ರೂ ಕೂಡ ನಿನ್ನನ್ನು ಅವ್ರೇನು ಕೈಲಾಸಕ್ಕೆ ತೊಗೊಂಡು ಹೋಗ್ತಾರೇನೋ ಇಲ್ಲ. ನೀನು ಒಳ್ಳೆಯ ರೀತಿಯಿಂದ ಸಾಧನೆಗಳನ್ನು ಮಾಡಿ ಜ್ಞಾನ ಪ್ರಾಪ್ತವನ್ನು ಮಾಡಿಕೊಂಡಿ ಅಂತಂದರೆ ಶಿವ ನಮ್ಮನ್ನು ಬಿಡ್ತಾನೇನೋ ಅಂತಂದ್ರೆ ಬಿಡೋದಿಲ್ಲ. ಜನ ಮೆಚ್ಚದಿರೆ ಶಿವ ಬಿಡುತ್ತೀಹನೆ. ಒಂದು ವೇಳೆ ನಾವು ಒಳ್ಳೆಯ ಜ್ಞಾನಿಗಳಾಗಿ ಅತಿ ಉತ್ಕೃಷ್ಟ ರೀತಿಯಿಂದ ಸಾಧನೆಗಳನ್ನು ನಾವು ಮಾಡಿದ್ದಾದರೆ ಜನ ನಮ್ಮನ್ನು ಮೆಚ್ಚಲಿಲ್ಲ ಅಂದ್ರೂ ಕೂಡ ಶಿವ ನಮ್ಮನ್ನು ಬಿಡುವುದಿಲ್ಲ. ನಮಗೆ ಶ್ರೇಷ್ಠವಾಗಿರ್ತಕ್ಕಂಥ ಮೋಕ್ಷ ಸುಖ ಅನ್ನುವಂಥದ್ದನ್ನು ಕೊಡ್ತಾರೆ.
ಜನರಿಲ್ಲಿ ನಿನ್ನನು ದೊಡ್ಡಾತನೆಂದರೆ ಚಿನ್ಮಯ ಶಿವನಲ್ಲಿ ಅರಿಯನೇ ಮರುಳೆ ಅಂತ ಹೇಳ್ತಾರೆ. ನಿನ್ನ ಜನರು ಭಾಳ ದೊಡ್ಡವ ಅಂಥೇಳಿ ನಿನಗೆ ಹೇಳಿದ್ರು ಕೂಡ ಅದು ನೀನು ಮಾಡ್ತಕ್ಕಂಥ ಕೃತ್ಯವನ್ನು ಆ ಪರಮಾತ್ಮ ತಿಳ್ಕೊಳ್ಳೋದಿಲ್ಲೇನೋ ಅಂತ ಕೇಳ್ತಾ ಇದ್ದಾರೆ. ಪರಮಾತ್ಮ ಸರ್ವಜ್ಞದಾನ, ನಮ್ಮ ಅಂತರಂಗವನ್ನು ಬಲ್ಲವನು, ನಮ್ಮ ಮನಸ್ಸಿನಾಗಿರ್ತಕ್ಕಂಥ ಎಲ್ಲ ಕೃತ್ಯವನ್ನು ತಿಳ್ಕೊಳ್ತಾ ಇದ್ದಾನೆ. ಜನರು ನೀನು ಎಷ್ಟೇ ದೊಡ್ಡವ, ಭಾಳ ಶ್ರೇಷ್ಠ ತತ್ವಜ್ಞಾನಿ ಅದಾನ, ಮಹಾತ್ಮದಾನ, ದೊಡ್ಡ ತಪಸ್ವಿ ಅದಾನ ಅಂಥೇಳಿ ಅವರೆಷ್ಟೇ ನಿನ್ನನ್ನು ಹಾಡಿ ಹೊಗಳಬಹುದು. ಆದರೆ ಆ ಚಿನ್ಮಯ ಸ್ವರೂಪನಾಗಿರ್ತಕ್ಕಂಥ ಶಿವ ಮಾತ್ರ ನಿನ್ನ ಮನಸ್ಸಿನಲ್ಲಿ ಆಗತಕ್ಕಂಥ ಸಕಲ ಪಾಪ ಸಂಸ್ಕಾರಗಳನ್ನು, ಪಾಪ ವಿಚಾರಗಳನ್ನು ಅವ ತಿಳಿಯುವುದಿಲ್ಲೇನು, ತಿಳ್ಕೊಳ್ತಾನೆ. ಅದಕ್ಕೆ ನಾವು ಮನಕ್ಕಂಜಿ ನಡಿಬೇಕೇ ಹೊರತು ಜನಕ್ಕಂಜಿ ನಡೆದ್ರೆ ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ನೀ ಜನಕ್ಕಂಜಿ ಏನೋ ನಡ್ಕೊಂಡು ಹೋದ್ರೂ ಕೂಡ ನಿನ್ನ ಮನಸ್ಸಿನೊಳಗೆ ಪರಮಾತ್ಮ ಅದಾನ. ಮನದೊಳಗೆ ಶಿವ ತಾನೇ ಮನ ಮಾಡಿಕೊಂಡನು. ನಿನ್ನ ಮನಸ್ಸಿನೊಳಗೆ ಶಿವ ಅದಾನ. ಅದಕ್ಕೆ ಮನಮೆಚ್ಚಿ ನಡೆದೇವಿ ಅಂತಂದರೆ ಶಿವ ಮೆಚ್ತಾನ ಅಂತ. ನಾವು ಮಾಡುವಂಥ ಯಾವ ಜ್ಞಾನ, ನಾವು ಏನು ಬ್ರಹ್ಮಜ್ಞಾನ ಮಾಡ್ಕೊಳ್ತೀವಿ, ಪರಮಾತ್ಮನ ಧ್ಯಾನ ಮಾಡ್ತೀವಿ, ನಮ್ಮ ಮನಸ್ಸವನ್ನು ಶುದ್ಧವಾಗಿಟ್ಟುಕೊಂಡು ಕಾಯ ವಾಚ ಮನಸ ನಾವು ಶುದ್ಧರಾಗಿದ್ದೀವಿ ಅಂತಂದರೆ ಪರಮಾತ್ಮ ನಮ್ಮನ್ನು ಮೆಚ್ತಾನ. ನಮಗೆ ಅಪರೋಕ್ಷವಾದ ಒಂದು ಸ್ವರೂಪ ಸಾಕ್ಷಾತ್ಕಾರ ಅನ್ನುವಂಥದ್ದನ್ನು ಮಾಡಿಕೊಂಡು ನಾವು ಮುಕ್ತರಾಗ್ತಾ ಇದ್ದೀವಿ. ಅದಕ್ಕೆ ನಾವು ಮನಕ್ಕಂಜಿ ನಡಿಬೇಕೇ ಹೊರತು ಜನಕ್ಕಂಜಿ ನಡಿಬಾರದು ಅಂತ. ಯಾಕಂದರೆ ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕಂತ. ನಾವು ಹೊರಗೆ ನಾವು ಎಷ್ಟೇ ವೇಷಭೂಷಣಗಳಿಂದ ನಾನಾ ರೀತಿ ಅಲಂಕಾರ ಮಾಡಿಕೊಂಡು ಜನರು ಮರಳು ಮಾಡಿದ್ರೂ ಕೂಡ ಭಗವಂತ ಮಾತ್ರ ಅದನ್ನೆಲ್ಲವನ್ನು ಅವನು ವೀಕ್ಷಣೆ ಮಾಡ್ತಾ ಇದ್ದಾನೆ. ಅವನಿಗೆಲ್ಲನೂ ಗೊತ್ತಾಗ್ತದೆ. ಅದಕ್ಕೆ ನಾವು ಅಂಥ ಶ್ರೇಷ್ಠವಾಗಿರತಕ್ಕಂಥ ಜ್ಞಾನವನ್ನು ಮಾಡಿಕೊಳ್ಬೇಕು ಅಂತ. ಒಂದು ಸಲ ಏನಾಗಿತ್ತು ಅಂತಂದರೆ, ಒಂದು ಪಟ್ಟಣದೊಳಗೆ ನಗರ ಪ್ರದೇಶದ ಹೊರಭಾಗದೊಳಗೆ ಗೋಸಾಯಿ ಪಂಥದ ಒಬ್ಬ ಸನ್ಯಾಸಿ ಒಂದು ಕುಟೀರವನ್ನು ಹಾಕ್ಕೊಂಡು ತನ್ನ ಇಬ್ಬರು ಶಿಷ್ಯರೊಡನೆ ಕೂಡಿಕೊಂಡಿದ್ದ. ಆ ಇಬ್ಬರು ಶಿಷ್ಯರು ಸ್ವಲ್ಪ ದಿವಸಗಳಲ್ಲಿ ಆ ಸನ್ಯಾಸಿ ಬಗ್ಗೆ ಸುಮ್ಮನೆ ಸುಳ್ಳು ಸುದ್ದಿಯನ್ನು ಮಾಡಿದರು. ನಮ್ಮ ಗುರುಗಳು ಮಹಾನ್ ಜ್ಞಾನಿಗಳದಾರ, ಸರ್ವಜ್ಞರದಾರ, ಅವರು ಮಹಾನ್ ತ್ಯಾಗಿಗಳದಾರ, ಯಾರ ಕಡೆಯಿಂದಲೂ ಕೂಡ ಅವರು ಧನವನ್ನು ಸ್ವೀಕಾರ ಮಾಡೋದಿಲ್ಲ, ವೈರಾಗ್ಯ ಪುರುಷರದಾರ ಅಂತೇಳಿ ಸುಳ್ಳು ಸುದ್ದಿ ಮಾಡಿಬಿಟ್ರು. ಆ ಸುಳ್ಳು ಸುದ್ದಿ ಎಲ್ಲ ಕಡೆ ಹಬ್ಬಿಬಿಡ್ತು. ಈ ರೀತಿ ಜನರಿಗೆ ಅವರು ಮೋಸ ಮಾಡಲಿಕ್ಕೆ ಹತ್ತಿದ್ರು. ಯಾರಾದರೂ ಬಂದು ಸನ್ಯಾಸಿ ಹತ್ರ ದ್ರವ್ಯವನ್ನಿಟ್ಟರೆ ಅವರನ್ನು ಕುರಿತು ಆ ಇಬ್ಬರು ಶಿಷ್ಯರು ಏನು ಹೇಳ್ತಿದ್ರು, ಏನಪ್ಪ ನಮ್ಮ ಗುರುಗಳ ಹತ್ರ ನೀವು ದ್ರವ್ಯದ ಚೀಲವನ್ನು ತಂದಿಟ್ಟರೂ ಕೂಡ ಅವರು ಅದನ್ನು ಕಣ್ಣು ತೆರೆದು ನೋಡಂಗಿಲ್ಲ ಮತ್ತು ಅದನ್ನು ಸ್ಪರ್ಶನೂ ಕೂಡ ಮಾಡೋದಿಲ್ಲ ಅಂಥೇಳಿ ಹಿಂಗೆ ಅವರಿಗೆಲ್ಲ ಬೋಧ ಮಾಡ್ತಿದ್ರು. ಅವರು ಪಟ್ಟಣದೊಳಗೆ ಬಂದು ಅವರ ಒಂದು ತ್ಯಾಗದ ವಿಚಾರವನ್ನು ಮತ್ತಷ್ಟು ವಿಶೇಷವಾಗಿ ಹಬ್ಬಸಾಕತ್ತಿಬಿಟ್ರು. ಹೆಂಗೆ ದಲಾಲನಿಲ್ಲದ ಅಂಗಡಿ ಎನ್ನುವಂಥದ್ದು ನಡಿಲಾರದು, ಹಂಗೆ ಶಿಷ್ಯರಿಲ್ಲದೆ ಹೋದರೆ ಆ ಗುರುಗಳು ಲೋಕಗಳು ಪ್ರಸಿದ್ಧರಾಗ್ತಾರೇನೋ ಅಂತಂದರೆ ಇಲ್ಲ. ಈ ರೀತಿಯಾಗಿ ಒಂದು ಪ್ರಚಾರ ಹೊಂಟಿತ್ತು. ಈ ಸುಳ್ಳು ಬರೀ ಸುಳ್ಳು ಹೇಳ್ತಿದ್ರಲ್ಲ ಅವರು, ಈ ತ್ಯಾಗಿ ವಿಚಾರ ಅನ್ನುವಂಥದ್ದು ಪಟ್ಟಣದೊಳಗೆಲ್ಲ ಹಬ್ಬಿಬಿಡ್ತು. ಅಲ್ಲಿ ಒಬ್ಬವ ಭಾಳ ಲೋಭಿ ಇದ್ದ, ಭಾಳ ಜಿಪುಣನಿದ್ದ. ಅವನು ಯಾರಿಗೂ ಕೂಡ ದಾನ ಧರ್ಮ ಮಾಡ್ತಿದ್ದಿಲ್ಲ. ಅಂಥ ಯಾವ ಜಿಪುಣಾಗಿರ್ತಕ್ಕಂಥ ವ್ಯಾಪಾರಿ ಏನು ಮಾಡಿದ ಅಂತಂದರೆ, ನೋಡಿ ಅವನ ಮನೆಗೆ ಯಾರಾದರೂ ಅಕಸ್ಮಾತ್ ಅತಿಥಿಗಳು ಬಂದರೆ ಅವರಿಗೆ ಒಂದು ಬಿಡಿಕಾಸನೂ ಕೂಡ ಕೊಡ್ತಿದ್ದಿಲ್ಲ. ಆವಾಗ ಧನಿಕ ಆ ಸನ್ಯಾಸಿಯ ಒಂದು ತ್ಯಾಗದ ವಿಚಾರವನ್ನು ಕೇಳಿದ. ಆವಾಗ ಅವನ ಮನಸ್ಸಿನಲ್ಲಿ ಏನು ವಿಚಾರ ಬಂತು ಅಂತಂದರೆ, ನಾನೀಗ ಆ ಸನ್ಯಾಸತ್ಯಕ್ಕೆ ಹೋಗಿ 1,000 ರೂಪಾಯಿಗಳಿಂದ ಕೂಡಿಕೊಂಡಿರ್ತಕ್ಕಂಥ ಒಂದು ಹಣದ ಚೀಲ ಅದನ್ನು ಇಡಬೇಕು.
ಅವ ಹೆಂಗಿದ್ರು ಹಣವನ್ನು ಮುಟ್ಟಂಗಿಲ್ಲ, ಅವ ಅದನ್ನು ಸ್ವೀಕಾರ ಮಾಡಂಗಿಲ್ಲ. ಅದರಿಂದ ಅವನ ಒಂದು ಉದಾರತ್ವದಲ್ಲಿ ಕೂಡ ನನ್ನ ಉದಾರತ್ವನೂ ಕೂಡ ಏನಾಗ್ತದೆ, ಪ್ರಸಿದ್ಧವಾಗಿ ಹೋಗಿಬಿಡ್ತದೆ. ನಾನು ಲೋಭಿ ಅನ್ನುವಂಥ ಈ ಅಪವಾದ ಹೋಗಿಬಿಡ್ತದೆ ಅಂತ ಹಿಂಗೆ ವಿಚಾರ ಮಾಡಿ 1,000 ನಾಣ್ಯಗಳಿಂದ ಕೂಡಿಕೊಂಡಿರ್ತಕ್ಕಂಥ ಒಂದು ಚೀಲ ತಗೊಂಡು ಹೋಗಿ ಸನ್ಯಾಸಿ ಹತ್ರ ಇಟ್ಟು ನಮಸ್ಕಾರ ಮಾಡಿದ. ಅಲ್ಲೇನು ಒಂದು ಚೀಲದಾಗ ನಾಣ್ಯ ತುಂಬಿದ್ದು ನೋಡಿರಲ್ಲ, ಅವ ಶಿಷ್ಯರಿಗೆ ಗುರುಗಳು ಆಜ್ಞೆ ಮಾಡಿದರು, ನೋಡ್ತಾ ಇನ್ನು ತೊಗೊಂಡು ಹೋಗಿ ಒಳಗಿಡ್ರಿ ಅಂತ ಹೇಳಿದರು. ಅವಾಗ ಅವನಿಗೆ ಗಾಬರಿ ಆಯ್ತು ಮನಸ್ಸಿನಲ್ಲಿ. ಅಲ್ಲ, ಇವನ ಹಣ ಮುಟ್ಟುವುದಿಲ್ಲ ಅಂಥೇಳಿ ಲೋಕದೊಳಗೆ ವಾರ್ತೆ ಐತಿ, ಈಗ ಇವನಿಗೇನಾಯಿತು, ನನ್ನ ಯುಕ್ತಿ ಅನ್ನುವಂಥದ್ದು ಇಲ್ಲಿ ವ್ಯರ್ಥವಾಯ್ತಲ್ಲ ಅಂತ ಅನಿಸ್ತು ಅವರಿಗೆ. ಏನು ಮಾಡಬೇಕು, ಇರಲಿ ನೋಡೋಣ ಅಂಥೇಳಿ ಆವಾಗ ಸನ್ಯಾಸಿಗಳನ್ನು ಕುರಿತು, ಏನೋ ನನ್ನ ಜೊತೆಯೊಳಗೆ ಹಾಸ್ಯ ಮಾಡ್ತೀರೇನೋ, ಒಳ್ಳೆಯದು, ಸ್ವಲ್ಪ ತಡೆದು ಆಮೇಲೆ ಹಣದ ಚೀಲವನ್ನು ಕೊಡಬೇಕಂತ ಇಟ್ಕೊಂಡಿರೇನೋ ಹೇಗೆ ಅಂತಂದ. ಹಿಂಗೆ 1-2 ತಾಸು ಕಳೆದ್ರೂ ಕೂಡ ಆ ಸನ್ಯಾಸಿಯ ಅವ್ರೇನು ಮಾಡಿದರು ಅಂತಂದ್ರೆ ಆ ನಾಣ್ಯದ ಚೀಲವನ್ನು ಅವನಿಗೆ ಕೊಡಲಿಲ್ಲ. ಪುನಃ ಶ್ರೀಮಂತ ಹೇಳ್ತಾ ಇದ್ದಾನೆ, ಮಹಾಸ್ವಾಮೀಜಿಯವರೇ, ತಾವು ಹಣವನ್ನು ಗ್ರಹಿಸುವುದಿಲ್ಲ ಅಂಥೇಳಿ ಎಲ್ಲ ಕಡೆಯಲ್ಲಿ ಪ್ರಚಾರ ಆಗ್ಯದ, ಎಲ್ಲ ಕಡೆ ಸುದ್ದಿ ಮಾಡಿದ್ದಾರೆ, ಅದನ್ನು ನಾನು ಕೇಳ್ಕೊಂಡು ಬಂದಿದ್ದೀನಿ. ಆದರೆ ಈಗ ನಾನು ತಂದು ಇಟ್ಟಿರ್ತಕ್ಕಂಥ ಹಣದ ಚೀಲವನ್ನು ನೀವು ಗ್ರಹಣ ಮಾಡಿದ್ರಲ್ಲ, ಅಂತ ತೊಗೊಂಡ್ರಲ್ಲ, ಮತ್ತು ನಿಮ್ಮ ಮಾತು ಸುಳ್ಳಾಯ್ತಲ್ಲ ಅಂಥೇಳಿ ಅಂದರು. ಆವಾಗ ಸನ್ಯಾಸಿ ಹೇಳ್ತಾನೆ, ನೋಡಪ್ಪ ಶ್ರೀಮಂತ, ಏನೋ 1-2 ರೂಪಾಯಿಗಳನ್ನ ಇಟ್ಟರೆ ನಾನು ಯಾವತ್ತೂ ಅದನ್ನು ಸ್ವೀಕಾರ ಮಾಡೋದಿಲ್ಲ. ಮತ್ತು ಇಲ್ಲಿ ಪರ್ಯಂತರ ಇಂಥ 1,000 ನಾಣ್ಯಗಳಿಂದ ಕೂಡಿಕೊಂಡಿರ್ತಕ್ಕಂಥ ಚೀಲವನ್ನು ಇಷ್ಟೊಂದು ಪ್ರೇಮದಿಂದ ಯಾರೂ ತಂದು ಕೊಟ್ಟಿಲ್ಲ ನನಗೆ. ಒಂದು ವೇಳೆ ಅವರು ಇಟ್ಟದ್ದಾದರೆ ಅವಾಗ ನನಗೆ ಅದನ್ನು ಗ್ರಹಿಸಲಿಕ್ಕೆ ಶಕ್ತಿ ಇದ್ದಿದ್ದಿಲ್ಲ. ಯಾಕಂದರೆ ಅವರು ಪ್ರೇಮ ಇಲ್ಲದೆ ಆ ರೀತಿಯಾಗಿ ದ್ರವ್ಯವನ್ನು ತಂದು ಕೊಟ್ಟಾಗ ಅದನ್ನು ನಾನು ಸ್ವೀಕಾರ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ನೀನು ಮಾತ್ರ ಇಷ್ಟೊಂದು ಪ್ರೇಮಪೂರ್ವಕವಾಗಿ ನೀನು 1000 ನಾಣ್ಯಗಳಿಂದ ಕೂಡಿರ್ತಕ್ಕಂಥ ಈ ಚೀಲ ತಂದು ಇಟ್ಟಿಯಲ್ಲ, ನಿನ್ನ ಪ್ರೇಮ ಭಂಗ ಮಾಡಬಾರದು ಅಂತ ತಿಳ್ಕೊಂಡು ನಾವು ಆ ನಾಣ್ಯವನ್ನು ತೆಗೆದುಕೊಂಡೀನಿ ಅಂಥೇಳಿ, ನಾನು ಯಾವುದೋ ಒಂದು ಶುಭ ಕಾರ್ಯಕ್ಕೆ ಖರ್ಚು ಮಾಡ್ತೀನಿ ಹೊರತು ಬೇರೆ ಇದಕ್ಕೆ ನಾನು ಖರ್ಚು ಮಾಡೋದಿಲ್ಲ ಅಂಥೇಳಿ ಈ ರೀತಿಯಾಗಿ ಆ ಮಹಾತ್ಮರು ನುಡಿತಾ ಇದ್ದಾರೆ. ನೀನೇ ನಿನ್ನ ಮನಸ್ಸಿನಿಗೆ ಏನಾದರೂ ಭಾಳ ಪಶ್ಚಾತ್ತಾಪ ಮಾಡ್ಕೊಳ್ಳಿಕ್ಕೆ ಹೋಗಬೇಡ. ನೀನು ಪಶ್ಚಾತ್ತಾಪ ಮಾಡಿಕೊಂಡ್ರೆ ನೀನು ಮಾಡಿದಂಥ ಪುಣ್ಯ ಅನ್ನುವಂಥದ್ದು ನಿಷ್ಫಲ ಆಗ್ತದೆ ಅಂಥೇಳಿ ಯಾವಾಗ ಸನ್ಯಾಸಿ ಈ ರೀತಿಯಾಗಿ ಹೇಳಿದ್ನೋ ಆವಾಗ ಆ ಲೋಭಿಯಾಗಿರ್ತಕ್ಕಂಥ ಯಾವ ಶ್ರೀಮಂತ ಭಾಳ ಚಿಂತೆ ಮಾಡ್ಕೊತ ಅಳ್ಕೊತ ಮನೆ ಕಡೆ ಹೊರಟಂತ. ಈ ರೀತಿಯಾಗಿ ಸನ್ಯಾಸಿ ಏನು ಮಾಡಿದ, ತನ್ನ ಕಾರ್ಯ ಸಾಧನೆಯನ್ನು ಮಾಡಿಕೊಂಡು ಆ ಕುಟೀರವನ್ನು ತ್ಯಾಗ ಮಾಡಿ ಆ ಹಣ ತೊಗೊಂಡು ಹೋಗಿಬಿಟ್ನಂತೆ. ಅಂದರೆ ಇದು ನಿಜವಾದ ಸನ್ಯಾಸ ಅಂತ ಅನಿಸ್ಕೊಳ್ತದೇನು ಅಂತಂದರೆ ಅನಿಸ್ಕೊಳ್ಳೋದಿಲ್ಲ. ಯಾಕಂದರೆ ಆ ಧನದ ಲೋಭದಿಂದ ಸುಮ್ಮನೆ ಒಬ್ಬ ಮಹಾತ್ಯಾಗಿ ಅಂಥೇಳಿ ಜನರಿಗೆ ತೋರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಈ ರೀತಿಯಾಗಿ ವರ್ತನೆ ಮಾಡಿದ್ದಾದರೆ ಅವ ನಿಜವಾದ ಸನ್ಯಾಸಿ ಅಂತ ಅನಿಸಿಕೊಳ್ಳುವುದಿಲ್ಲ. ಅದಕ್ಕೆ ನಮ್ಮ ಮನಸ್ಸನ್ನುವಂಥದ್ದು ಏನಾಗಬೇಕು ಅಂತಂದರೆ, ಮನಸ್ಸಿನಲ್ಲಿ ವೈರಾಗ್ಯ ಬರಬೇಕು. ಮನಸ್ಸಿನಿಂದ ವಿಷಯಗಳನ್ನು ನಾವು ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕಿಲ್ಲಿ ಜಟಿಲೋ ಮುಂಡಿ ಲುಂಚಿತ ಕೇಶಃ ಅಂತ ಹೇಳಿದರು. ನಾವು ಜನರನ್ನು ಮರಳ ಮಾಡುವುದಕ್ಕೋಸ್ಕರವಾಗಿ ನಾನಾ ರೀತಿಯಾಗಿರತಕ್ಕಂಥ ಒಂದು ಮುಂಡ ಶರೀರದಲ್ಲಿ ನಮ್ಮ ತಲೆಯೊಳಗೆ ಕೂದಲನ್ನು ಬೇಯಿಸಿ ಕಟ್ಕೊಳ್ತೀವಿ, ಜಟ ಕಟ್ಕೊಳ್ತೀವಿ. ಮತ್ತು ಕೆಲವರು ಇನ್ನೂ ಏನು ಮಾಡ್ತಾರೆ, ಮುಂಡನವನ್ನು ಮಾಡಿಕೊಳ್ತಾ ಇದ್ದಾರೆ. ಕೆಲವು ಯೋಗಿಗಳು ತಮ್ಮ ಕೂದಲನ್ನು ಕಿತ್ತಿ ತೆಗಿತಾ ಇದ್ದಾರೆ ಮತ್ತು ಅನೇಕ ಕೆಂಪು ವಸ್ತ್ರನ ಧಾರಣ ಮಾಡಿಕೊಳ್ತಾ ಇದ್ದಾರೆ. ಹೀಗೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಭೂಷಣಗಳಿಂದ ಅವರು ಕೂಡಿಕೊಂಡಿದ್ರೂ ಕೂಡ ಪಶ್ಯನ್ನಪಿ ಚ
ನ ಪಶ್ಯತಿ ಮೂಢ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರೂ ನೋಡಲಾರರು ಅಂತ ಈ ರೀತಿಯಾಗಿ ಬಹು ಪ್ರಕಾರವಾಗಿರ್ತಕ್ಕಂಥ ವೇಷಭೂಷಣಗಳು ಅವರ ಹೊಟ್ಟೆಪಾಡಿಕೆಗೆ ಅದ ಹೊರತು ಅದಕ್ಕೆ ಇದು ನಿಜವಾದ ತ್ಯಾಗ ಅಂತ ಹೇಳಿಸಿಕೊಳ್ಳುವುದಿಲ್ಲ. ಸಾಲವನ್ನು ತರಿಸುವುದು, ಮಲಮೂತ್ರ ಬಳಿಸುವುದು, ಬಿಟ್ಟಿ ಕೂಲಿಯ ಮಾಡಿಸುವುದು ಈ ತುತ್ತಿನ ಚೀಲ ಕಾಣೆಯ ಸರ್ವಜ್ಞ. ನೋಡ್ರಿ, ಉದರ ಪೋಷಣೆಗೋಸ್ಕರವಾಗಿ ಸಾಲನೂ ಮಾಡಕ್ಕೆ ಹಸ್ತದ, ಮಲಮೂತ್ರವನ್ನು ಕೂಡ ಬಳಿಯುವಂಥ ಕಾರ್ಯವನ್ನು ಮಾಡಿಸ್ತದೆ, ಬಿಟ್ಟಿಯ ಕೂಲಿಯ ಮಾಡಿಸುವುದು. ಅನೇಕ ನಾವು ಹೊಟ್ಟೆಪಾಡಿಗೋಸ್ಕರವಾಗಿ ನಾವು ಊಚ ನೀಚ ಕೆಲಸಗಳಂತ ನಾವು ಅದನ್ನು ಗಣನ ಮಾಡೋಕ್ಕೆ ಹೋಗುವುದಿಲ್ಲ. ಅನೇಕ ಕೂಲಿ ಕೆಲಸನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಈ ತುತ್ತಿನ ಚೀಲ ಅಂದ್ರೇನು, ನಮ್ಮ ಹೊಟ್ಟೆ ತುಂಬಿಕೊಳ್ಳೋದಕ್ಕೋಸ್ಕರವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ನಾವು ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಯಾವ ಆಚಾರ್ಯರು ಬಹು ಸುಂದರವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಈ ಶ್ಲೋಕದೊಳಗೆ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡಿಕೊಂಡು ಬಂದಿದ್ದಾರೆ. ಅದಕ್ಕೆ ಇಲ್ಲಿ ನಾವು ನಿಜವಾಗಿಯೂ ನಮ್ಮ ಮನಸ್ಸನ್ನುವಂಥದ್ದು, ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ನಮ್ಮ ಮನಸ್ಸು ಪವಿತ್ರವಾಗಿರಬೇಕು ಅಂತ ಹೇಳ್ತಾರೆ. ನಾವು ಕೆಲವರು ಜಪ ತಪಗಳಲ್ಲಿ, ಕೆಲವರು ಬಲುಮೆಯ ಶಾಸ್ತ್ರದಲ್ಲಿ, ಕೆಲವರು ಹಲವು ವಿಧಯಾಗದಲ್ಲಿ, ಕೆಲವರು ದಾನ ಧರ್ಮದಲ್ಲಿ, ಬಳಲುವರು ಬಹು ಕಷ್ಟದಿಂದಲೇ, ಗಳಿಸಲೆಂದೇ ವಿಷಯ ಸುಖಗಳ ತಿಳಿಯಲರಿಯದೆ ನಿತ್ಯ ಸುಖವನ್ನು ಸುಲಭ ಮಾರ್ಗದಲ್ಲಿ. ಈ ಲೋಕದೊಳಗೆ ಒಂದು ಸುಲಭವಾದ ಮಾರ್ಗದೊಳಗೆ ಶಾಶ್ವತವಾಗಿರ್ತಕ್ಕಂಥ ಸುಖವನ್ನು ಪಡೆಯುವಂಥ ಒಂದು ವಿಧಾನವನ್ನು ಅರಿಲಾರದೆ ಕೆಲವರು ಏನು ಮಾಡ್ತಾರೆ, ಬರೇ ಜಪ ತಪಗಳಲ್ಲಿಯೇ ತಮ್ಮ ಸಮಯವನ್ನು ಕಳೀತಾರೆ. ಜಪ ಮಾಡ್ತಾ ಇರ್ತಾರೆ, ದಿನ 1000 10,000 ಹಿಂಗೆ ಜಪಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಘೋರವಾದ ಅರಣ್ಯದಲ್ಲಿದ್ದುಕೊಂಡು ತಪಸ್ಸನ್ನು ಆಚರಣೆ ಮಾಡ್ತಾರೆ. ಒಂಟು ಕಾಲ ಮೇಲೆ ನಿಂತುಕೊಳ್ತಾರೆ. ಅಲ್ಲಿ ಯಾವುದೇ ಒಂದು ಆಹಾರವನ್ನು ಸ್ವೀಕಾರ ಮಾಡಲಾರದೆ ಗಡ್ಡೆ ಗೆಣಸುಗಳನ್ನು ತಿನ್ಕೊಂತ ಘೋರ ತಪಸ್ಸು ಮಾಡ್ತಾರೆ. ಇನ್ನು ಕೆಲವರು ಶಾಸ್ತ್ರಾಭ್ಯಾಸ ಮಾಡ್ತಾರೆ. ಶಾಸ್ತ್ರಗಳನ್ನು ಓದುವುದರಲ್ಲಿ, ಅನೇಕ ಮಂತ್ರಗಳನ್ನು ಕಂಠಪಾಠ ಮಾಡುವುದರಲ್ಲಿ ಈ ರೀತಿಯಾಗಿ ಕೆಲವರು ಆಸಕ್ತಿ ತೊಡಗ್ತಾ ಇದ್ದಾರೆ. ಇನ್ನು ಕೆಲವರು ಏನು ಮಾಡ್ತಾರಂತ ದಾನ ಧರ್ಮಗಳನ್ನು ಮಾಡ್ತಾರೆ. ತಮ್ಮಲ್ಲಿರ್ತಕ್ಕಂಥ ಸಂಪತ್ತನ್ನು ಸತ್ಕಾರ್ಯಗಳಿಗೆ ವಿನಿಯೋಗ ಮಾಡ್ತಾರೆ. ಬಡವರಿಗೆ, ಕಷ್ಟದಲ್ಲಿದ್ದಂಥ ಜೀವಿಗಳಿಗೆ ಹಿಂಗೆ ದಾನ ಧರ್ಮ ಮಾಡ್ತಾ ಇದ್ದಾರೆ. ಅಂದರೆ ಇವುಗಳೆಲ್ಲ ನಮಗೇನಾಗಿದ್ದಾವೆ ಅಂತಂದರೆ ಇವು ವಿಷಯ ಸುಖಕ್ಕೆ ಸಾಧನಗಳಾಗಿದ್ದಾವೆ ಹೊರತು ನಮಗೆ ನಿತ್ಯವಾಗಿರ್ತಕ್ಕಂಥ ಒಂದು ಮೋಕ್ಷ ಸುಖವನ್ನು ನಾವು ಹೊಂದಬೇಕಾಗಿತ್ತು ಅಂತಂದರೆ ನಾವು ತತ್ವಜ್ಞಾನವನ್ನೇ ಮಾಡಿಕೊಳ್ಬೇಕು ಅಂತ. ನಾವು ತತ್ವಜ್ಞಾನ ಮಾಡಿಕೊಂಡಾಗ ಮಾತ್ರ ನಮಗೆ ನಿಜವಾದ ಮೋಕ್ಷ ಸುಖ ಅನ್ನುವಂಥದ್ದು ಆಗ್ತದೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಯಾರು ತಮ್ಮ ಇಂದ್ರಿಯಗಳನ್ನು, ಕರ್ಮೇಂದ್ರಿಯಗಳನ್ನು ಸಂಯಮನ ಮಾಡಿಕೊಂಡು, ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್, ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಉಚ್ಯತೆ ಅಂತ ಹೇಳಿದ ಭಗವಂತ. ನಾವು ಹೊರಗಿನ ಕರ್ಮೇಂದ್ರಿಯಗಳನ್ನು ನಾವು ಎಷ್ಟೇ ನಿಗ್ರಹ ಮಾಡಿಕೊಂಡು ಮನಸ್ಸಿನಿಂದ ಅನೇಕ ವಿಷಯಗಳ ಆಸೆಯಿಂದ ಕೂಡಿಕೊಂಡು ವಿಷಯ ಚಿಂತನೆಗಳಲ್ಲಿ ನಾವು ಮಗ್ನರಾಗಿದ್ದೀವಿ ಅಂತಂದರೆ ಇವನು ಮಿಥ್ಯಾಚಾರಿ ಅಂತ ಹೇಳಿಸಿಕೊಳ್ತಾ ಇದ್ದಾನೆ. ಲೋಕದೊಳಗೆ ಮಿಥ್ಯಾಚಾರಿ ಯಾರು ಅಂತಂದರೆ ಮನಸ್ಸಿನೊಳಗೆ ಇನ್ನೂ ಅವನಿಗೆ ವೈರಾಗ್ಯ ಬಂದಿಲ್ಲ. ಮನಸ್ಸಿನೊಳಗೆ ಅನೇಕ ಕಾಮಾದಿ ವಿಕಾರಗಳಿಂದ ಕೂಡಿಕೊಂಡಿದ್ದಾನೆ. ಮನಸ್ಸಿನೊಳಗೆ ಹಲವು ರೀತಿಯಾಗಿರ್ತಕ್ಕಂಥ ವಿಷಯಗಳ ಆಕಾಂಕ್ಷೆಯಿಂದ ಕೂಡಿಕೊಂಡಿದ್ದಾನೆ. ಆದರೆ ಇವನು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದತಕ್ಕಂಥ ತತ್ವಜ್ಞಾನವನ್ನು ಅವನು ಮಾಡಿಕೊಂಡಿಲ್ಲ ಅಂತಂದರೆ ಅವನಿಗೆ ನಿಜವಾದ ಒಂದು ಮುಕ್ತಿ ಸುಖ ಅನ್ನುವಂಥದ್ದು ಉಂಟಾಗಲಾರದು ಅಂತ. ಅದಕ್ಕೆ ನಾವು ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಮುಕ್ತಿ ಸುಖವನ್ನು ನಾವು ಹೊಂದಬೇಕಾಗಿತ್ತು ಅಂತಂದರೆ
ನಾವಿಲ್ಲಿ ಸತ್ಯವಾದ ಆಚರಣೆಯಿಂದ ಕೂಡಿಕೊಂಡಿರಬೇಕು ಅಂತ. ನಮ್ಮ ಅಂತಃಕರಣ ಪರಿಶುದ್ಧತೆಗೋಸ್ಕರವಾಗಿರ್ತಕ್ಕಂಥ ನಾವು ಅನೇಕ ಸಾಧನೆಗಳನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಗುಪ್ತ ಕಾಶಿಯೊಳಗೆ ಒಬ್ಬ ಕಪಟಿಯಾಗಿರ್ತಕ್ಕಂಥ ಅವಧೂತ ಇದ್ದ. ಅವನು ತನ್ನ ಶರೀರದೊಳಗೆ ಒಂದು ಕೌಪಿನೂ ಕೂಡ ಧಾರಣ ಮಾಡಲಾರ್ದಂಗೆ ಸ್ವೇಚ್ಛೆಯಿಂದ ಭೋಜನವನ್ನು ಮಾಡದೆ ಅಲ್ಲೆಲ್ಲೇ ಎಲ್ಲೇ ಸಿಕ್ಕಲ್ಲೇ ಮಲಮೂತ್ರಗಳನ್ನು ಮಾಡ್ತಿದ್ದ. ಹಿಂಗೆ ಯಾರೋ ಕೊಟ್ಟಿದ್ದನ್ನು ಪ್ರಸಾದ ಸ್ವೀಕಾರ ಮಾಡ್ತಿದ್ದ. ಒಂದು ರೀತಿಯ ಅವಧೂ ಸ್ಥಿತಿಯೊಳಗೆ ಅವನು ಸಂಚರಿಸ್ತಾ ಇದ್ದ. ಒಂದು ದಿವಸ ಒಬ್ಬ ಮಹಾರಾಜನ ಪತ್ನಿ ಮಹಾರಾಣಿ ಅವನ ದರ್ಶನ ವಸ್ತುಕೃತವಾಗಿ ಬರ್ತಾ ಇದ್ದಾಳೆ. ಆಕೆ ತನ್ನ ಮನೆಯಿಂದ ಬರಬೇಕಾದ್ರೆ ಒಂದು ಸ್ವೀಟ್ ತೊಗೊಂಡು ಬಂದಿದ್ಲು, ಪೇಡೆ ತೊಗೊಂಡು ಬಂದಿದ್ಲು. ಹೋಗಿ ನಮಸ್ಕಾರ ಮಾಡಿ ಅವನ ಹತ್ರ ಸ್ವಲ್ಪ ಕಾಲ ಕುಳಿತುಕೊಂಡ್ಲು. ಆ ಅವಧೂತ ಏನು ಮಾಡಿದ ಅಂತಂದ್ರೆ ಆ ಮಹಾರಾಣಿಯ ತೊಡೆ ಮೇಲೆ ಕುಳಿತುಕೊಂಡ. ಆಗ ಮಹಾರಾಣಿ ತನ್ನ ಕೈಯೊಳಗೆ ಇರತಕ್ಕಂಥ ಆ ಪೇಡೆಯನ್ನು ತಗೊಂಡು ಅವನ ಮುಖದೊಳಗೆ ಹಾಕಿದ್ಲು. ಅದನ್ನು ಅವ ತಿನ್ಕೊಂತ ಏನು ಮಾಡಿಬಿಟ್ಟ, ಆ ಮಹಾರಾಣಿಯ ತೊಡೆಯ ಮೇಲೇ ಮಲ ವಿಸರ್ಜನೆಯನ್ನು ಮಾಡಿಬಿಟ್ಟ. ಆ ಮಹಾರಾಣಿ ಅದನ್ನು ನೋಡಿದ್ಲು. ಆ ಪೇಡೆಯ ಮೇಲೆ ಅದೇನು ಪೇಡೆ ತಿನ್ಸಾಕತ್ತಿದ್ದಲ್ಲ, ಆ ಮಲವನ್ನು ಹಚ್ಚಿ ಅವನ ಮುಖದೊಳಗೆ ಇಡ್ಲಿಕ್ಕೆ ಹಾದ್ಲು. ಅವಾಗ ಅವ ಅಸಹ್ಯಗೊಂಡು ಏನು ಮಾಡಿಬಿಟ್ಟ, ಮುಖವನ್ನು ಆ ಕಡೆ ತಿರುಗಿಸಿಬಿಟ್ಟ. ಅವಾಗ ಮಹಾರಾಣಿಗೆ ಭಾಳ ಸಿಟ್ಟು ಬಂತು. ಅಲ್ಲ, ತನ್ನ ತೊಡೆಯ ಮೇಲೆ ಮಲ ವಿಸರ್ಜನೆ ಮಾಡಬೇಕೋ ಮಾಡಬಾರದು ಅನ್ನುವಂಥ ಒಂದು ವಿವೇಕ ಅನ್ನುವಂಥದ್ದು ಇವನಿಗಿಲ್ಲ. ಯಾಕಂದರೆ ಇವ ಕಪಟಿ ಅದಾನ ಇವು. ಯಾಕಂದರೆ ಮಲ ವಿಸರ್ಜನೆ ಮಾಡಿದಾನಲ್ಲ, ಇದು ಇವನಿಗೆ ಗುರ್ತತ್ತು ಮಾಡಬಾರ್ದು ಅಂತ ಗುರ್ತಿದ್ರೂ ಇಲ್ಲಿ ಮಾಡಿದವನು. ಮತ್ತು ಪೇಡೆಗೆ ಹಚ್ಚಿರ್ತಕ್ಕಂಥ ಯಾವ ಮಲವನ್ನು ನೋಡಿ ಇವನು ಮುಖ ಆಚೆ ತಿರುಗಿಸಿದಾನಂತಂದರೆ ಮತ್ತು ಇದನ್ನು ತಿಂದಿದ್ದಾದರೆ ಅವನು ನಿಜವಾದ ಅವಧೂತ ಅನಿಸಿಕೊಳ್ತಿದ್ದ. ಈ ಮುಖವನ್ನು ಆಚೆ ಯಾವಾಗ ತಿರುವಿದ ಅವಾಗ ಇವನು ಪಾಖಂಡಿ ಅದಾನಂತ ಹೇಳಿ ಅವನನ್ನು ಚೆನ್ನಾಗಿ ಹೊಡೆದು ಏನು ಮಾಡಿಬಿಟ್ರು, ಆ ಗ್ರಾಮದಿಂದ ಅವನನ್ನು ತಳ್ಳಿಬಿಟ್ರು. ಅವನಿಗೆ ಶಿಕ್ಷೆಯನ್ನು ವಿಧಿಸಿದರು. ಆವಾಗ ಮಹಾರಾಣಿ ಸ್ನಾನ ಮಾಡ್ಕೊಂಡು ಶುಚಿರ್ಭೂತಳಾಗಿ ತನ್ನ ಅರಮನೆಗೆ ಬರ್ತಾ ಇದ್ದಾಳೆ. ಹಿಂಗೆ ನಾವು ಇಲ್ಲಿ ಸುಮ್ಮನೆ ಕಪಟ ರೂಪದಿಂದ ಅವಧೂತರಾಗಿದ್ದರೆ ಅದು ಸರಿಯಲ್ಲ ಅಂಥೇಳಿ ಹಿಂಗೊಂದು ಉದಾಹರಣೆ ಅನ್ನುವಂಥದ್ದು ಬರ್ತದೆ. ಅದಕ್ಕೆ ಇಲ್ಲಿ ನಮ್ಮ ಮನಸ್ಸನ್ನುವಂಥದ್ದನ್ನು ನಾವು ಸರ್ವ ವಿಷಯಗಳಿಂದ ಮುಕ್ತಗೊಳಿಸಬೇಕು. ನಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಪ್ರಾಪಂಚಿಕವಾಗಿರ್ತಕ್ಕಂಥ ಭೋಗಗಳ ಲಾಲಸೆ ಅನ್ನುವಂಥದ್ದು ಬರಬಾರದು. ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ಅದಕ್ಕೆ ಇಲ್ಲಿ ನಾವು ತತ್ವಜ್ಞಾನ ಮಾಡಿಕೊಂಡಾಗ ಮಾತ್ರ ನಾವು ನಿಜವಾದ ಮುಕ್ತಿ ಸುಖ ಅನ್ನುವಂಥದ್ದನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ನಮ್ಮ ಹೊಟ್ಟೆಪಾಡಿಗೋಸ್ಕರವಾಗಿ ಮಾಡುವಂಥ ಈ ಡಾಂಬಿಕ ಆಚರಣೆಗಳು ನಿಜವಾಗಿಯೂ ನಮ್ಮನ್ನು ಮೃತ್ಯುಪಾಶದಿಂದ ಪಾರು ಮಾಡಲಾರವು. ನಾವು ಮೃತ್ಯುವಿನಿಂದ ಪಾರಾಗಬೇಕು, ನಾವು ಮುಕ್ತರಾಗಬೇಕು ಅಂತಂದರೆ ನಮ್ಮ ಮನಸ್ಸನ್ನುವಂಥದ್ದು ಶುದ್ಧವಾಗಬೇಕು. ಮನಸ್ಸಿನೊಳಗೆ ಭಗವತ್ ಚಿಂತನೆ ಅನ್ನುವಂಥದ್ದನ್ನು ಮಾಡಬೇಕು. ಮನಸ್ಸು ಯಾವಾಗ ಪವಿತ್ರ ಆಯಿತು, ಮನಸ್ಸಿನಲ್ಲಿರ್ತಕ್ಕಂಥ ಎಲ್ಲ ಸಕಲ ದುರ್ಗುಣಗಳು, ಕಾಮಾದಿ ಎಲ್ಲ ವಿಕಾರಗಳು ಯಾವಾಗ ದೂರ ಆಗ್ತಾ ಇದ್ದಾವೆ, ಪರಬ್ರಹ್ಮದ ಸಾಕ್ಷಾತ್ಕಾರವನ್ನು ನಾವು ಮನಸ್ಸಿನೊಳಗೆ ಮಾಡಿಕೊಂಡೇವಿ ಅಂತಂದರೆ, ನಮ್ಮ ಮನಸ್ಸು ಬ್ರಹ್ಮಾಕಾರ ಆಯಿತು ಅಂತಂದರೆ ಆವಾಗ ನಾವು ನಿಜವಾದ ಪರಮ ಶಾಂತಿಯನ್ನು, ಪರಮ ಸುಖ ಅನ್ನುವಂಥದ್ದನ್ನು ಹೊಂತೀವಿ. ನಾವು ಮುಕ್ತರಾಗ್ತಾ ಇದ್ದೀವಿ. ಅದಕ್ಕಿಲ್ಲಿ ಆಚಾರ್ಯ ಹೇಳಿದಂತೆ ಜಟಿಲೋ ಮುಂಡಿ ಲುಂಚಿತ ಕೇಶ ಕಾಷಾಯಾಂಬರ ಬಹುಕೃತ ವೇಷ ಪಶ್ಯನ್ನಪಿ ಚನ ಪಶ್ಯತಿ ಮೂಢ ಉದರ ನಿಮಿತ್ತಂ ಬಹುಕೃತ ವೇಷ ಅಂಥೇಳಿ ಈ ಒಂದು ಶ್ಲೋಕದೊಳಗೆ ನಾವು ಹೊಟ್ಟೆಪಾಡಿಗೋಸ್ಕರವಾಗಿ ನಾನಾ ರೀತಿಯಾಗಿರ್ತಕ್ಕಂಥ ವೇಷಭೂಷಣಗಳನ್ನು ಹಾಕ್ಕೊಂಡ್ರೂ ಕೂಡ ನಮ್ಮ ಮುಂಡ ನಾವು ತಲೆ ಬೋಳಿಸಿಕೊಂಡು ಅಥವಾ ಕೂದಲುಗಳಿಂದ ನಾವು ಜಟಾಜೂಟವನ್ನು ಕಟ್ಟಿಕೊಂಡ್ರೂ ಕೂಡ
ಅನೇಕ ರೀತಿಯಾಗಿರ್ತಕ್ಕಂಥ ಕಾಯಿಬಟ್ಟೆ ಧಾರಣ ಮಾಡಿದ್ರೂ ಕೂಡ ಅದು ನಿಜವಾದ ತಪಸ್ಸು ಅಂತ ಹೇಳಿಸಿಕೊಳ್ಳೋದಿಲ್ಲ. ಇದು ಕೇವಲ ಡಾಂಬಿಕವಾದ ಆಚರಣೆನೇ ಆಗ್ತದೆ ಹೊರತು ಇದು ನಮಗೆ ಮುಕ್ತಿಗೆ ಸಾಧನ ಆಗಲಾರದು ಅನ್ನುವಂಥ ಮಾತನ್ನು ಆಚಾರ್ಯ ಈ ಶ್ಲೋಕದೊಳಗೆ ಹೇಳಿದ್ದಾರೆ. ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಸುಖವನ್ನು ನಾವು ಪಡ್ಕೊಳ್ಬೇಕಾದ್ರೆ ನಮ್ಮಲ್ಲಿ ನಿಜವಾದ ಒಂದು ವೈರಾಗ್ಯ ಅನ್ನುವಂಥದ್ದು ಪ್ರಾಪ್ತವಾಗಬೇಕು. ಅಂಥ ವಿಷಯ ವಾಸನೆಗಳಿಂದ ಮುಕ್ತವಾಗಿರತಕ್ಕಂಥ ಮನಸ್ಸು ನಮ್ಮದಾಗಬೇಕು ಅನ್ನುವಂಥ 4 ಮಾತುಗಳನ್ನು ಸದ್ಗುಚರಣಕ್ಕೆ ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.